ಏತ ನೀರಾವರಿ ಸಭೆಯಲ್ಲಿ ಗಲಾಟೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸಭೆ ನಡೆಯುವ ವೇಳೆ ಎರಡು ಗುಂಪುಗಳ ನಡುವೆ ವಾಗ್ವಾದ ಆಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಈ ವಾಗ್ವಾದ ತಲುಪಿರುವಂಥದ್ದು. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಂಬದಕೋಣೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಏತ ನೀರಾವರಿ ಯೋಜನೆಯ ವೈಫಲ್ಯದ ಕುರಿತು ಸಭೆಯನ್ನು ನಡೆಸಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ಎರಡು ತಂಡಗಳ ನಡುವೆ ನೂಕಾಟ ತಳ್ಳಾಟ ಆಗುತ್ತೆ. ಗಲಾಟೆಯನ್ನು ನಿಲ್ಲಿಸುವುದಕ್ಕೆ ಹರಸಾಹಸ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್, ಬಡದಾಡ್ಕೊಳ್ಳುವಂಥದ್ದು ಏನಾಗಿತ್ತು ಸಭೆಯಲ್ಲಿ ಅಂತ? ಪ್ರೇಮ್ ಕುಮಾರ್, ಈ ಘಟನೆ ನಡೆದಿರುವಂತದ್ದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕಂಬದಕೋಣೆಯಲ್ಲಿ. ಅಲ್ಲಿ ಜೀವನದಿ ವರಾಹಿ ಹರಿದ್ರೂ ಕೂಡ ಆ ಭಾಗಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇವತ್ತಿಗೂ ಕೂಡ ಇದೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ದಾಟಿದ್ರೂ ಕೂಡ ಇದೆ. ಅದರ ಜೊತೆಗೆ ಬೇಕಾಗಿರುವಂತದ್ದು ಬೆಳೆಗಳಿಗೆ, ಭತ್ತದ ಬೆಳೆಗೆ ಮತ್ತು ಕಬ್ಬು ಬೆಳೆಯುವವರು ಮತ್ತು ಇತರ ತರಕಾರಿ ಬೆಳೆಗಳನ್ನು ಬೆಳೆಯುವವರು, ಸೇವಂತಿಗೆ ಹೂ ಈ ತರ ಬೆಳೀತಾರೆ. ಆದ್ರೆ ಏತ ನೀರಾವರಿ ಕಾಮಗಾರಿ ಅಲ್ಲಿ ಬಹಳ ಆಮೆಗತಿಯಲ್ಲಿ ಸಾಗಿರುವಂತದ್ದು ಕಳೆದ 2 ವರ್ಷದಿಂದ ಸಂಪೂರ್ಣವಾಗಿ ಸ್ಟಾಪ್ ಆಗಿದೆ ಅನ್ನುವಂತ ಆರೋಪವನ್ನ ಮಾಡಿದ್ದಾರೆ. ಈ ಕುರಿತಾಗಿ ಒಂದು ಸಭೆಯನ್ನ ಏರ್ಪಡಿಸಿದೆ. ಸಭೆಯಲ್ಲಿ ಅಧಿಕಾರಿಗಳು ಈ ತರದ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಮತ್ತು ರೈತ ಮುಖಂಡರು, ಹೋರಾಟಗಾರರು ಬಹಳಷ್ಟು ಆಕ್ರೋಶಿತ ಆಗಿರುವಂತದ್ದು. ಯಾಕಂದ್ರೆ ಏತ ನೀರಾವರಿಯಿಂದಾಗಿ ಸುತ್ತಮುತ್ತಲಿನ ಜನ ಕಾಯ್ತಾ ಇದ್ದಾರೆ ನೀರಿಗೋಸ್ಕರ. ಆದ್ರೆ ಅಧಿಕಾರಿಗಳು ಸರ್ಕಾರಕ್ಕೆ ಈ ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದು ಆಗ್ತಾ ಇಲ್ಲ. ಹಾಗಾಗಿ ಈ ಒಂದು ಬೇಜವಾಬ್ದಾರಿತನದ ವಿರುದ್ಧವಾಗಿ ಒಂದು ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಮಾತಿಗೆ ಮಾತು ಬೆಳೆದು ಅಧಿಕಾರಿಗಳ ಗುಂಪು ಇರ್ಬೋದು ಮತ್ತು ಸ್ಥಳೀಯ ರಾಜಕೀಯ ಮುಖಂಡರುಗಳು ಮತ್ತು ರೈತ ಸಂಘಟನೆಯಲ್ಲಿ ಎರಡು ಗುಂಪುಗಳಾಗಿರುವಂತದ್ದು. ಹಾಗಾಗಿ ಈ ವಿಚಾರ ಮಾತಿಗೆ ಮಾತು ಬೆಳೆದು ಹೊಯ್ಕೈ ಆಗಿದೆ, ತಳ್ಳಾಟ ಆಗಿದೆ. ನಂತರ ಪೊಲೀಸರು ಮಧ್ಯ ಪ್ರವೇಶ ಮಾಡಿದ ನಂತರ ಮತ್ತೆ ಸಭೆ ಸಾಂಗವಾಗಿ ಮುಂದುವರೆದಿದೆ. ಆದ್ರೆ ಜನರ ಆಕ್ರೋಶ, ಜನ ಇಷ್ಟು ವರ್ಷಗಳಿಂದ ಕಾಯ್ತಾ ಇದ್ರು ನೀರಾವರಿ ಆಗ್ತದೆ ಅನ್ನುವಂಥದ್ದು, ಅದು ಆಗದೆ ಇರುವಾಗ ಕಂಡು ಬಂದಂತಹ ದೃಶ್ಯ ಇದು. ಈ ತರದ ಒಂದು ಬೆಳವಣಿಗೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ.